ಒಬ್ಬಳು ಹುಡುಗಿ ತನ್ನ ಮನೇಲಿರೋ ಲಗೇಜ್ನ ವೆಹಿಕಲ್ಗೆ ಹಾಕ್ಕೊಂಡು 5 ದಿನ ರೋಡ್ ಟ್ರಿಪ್ಗೆ ಅಂತ ಹೋಗ್ತಾ ಇರ್ತಾಳೆ. ಹೀಗೆ ಹೈವೇಲಿ ಹೋಗ್ತಾ ಇರುವಾಗ ಒಂದು ಬ್ಲ್ಯಾಕ್ ಕಲರ್ ಕಾರ್ ಅವಳನ್ನೇ ಫಾಲೋ ಮಾಡ್ತಾ ಇರುತ್ತೆ. ಅವನು ಯಾರು ಅಂತ ಯೋಚನೆ ಮಾಡ್ತಾ ಇರುವಾಗಲೇ ಇನ್ನು ಜಾಸ್ತಿ ಸಮಯ ವೇಸ್ಟ್ ಮಾಡದೆ ಸೀದಾ ಕತೆ ಕಡೆ ಬರೋಣ. ಮೂವಿಯ ಮೊದಲ ಸೀನಲ್ಲಿ ಜೆಸಿಕಾ ತನ್ನ ಮನೇಲಿರೋ ಲಗೇಜ್ನ ವೆಹಿಕಲ್ಗೆ ಹಾಕ್ಕೊಂಡು 5 ದಿನ ರೋಡ್ ಟ್ರಿಪ್ಗೆ ಅಂತ ಹೋಗ್ತಾ ಇರ್ತಾಳೆ. ಯಾಕೆ ಅಂದರೆ ರೀಸೆಂಟಾಗಿ ಜೆಸಿಕಾಳ ಹಸ್ಬೆಂಡ್ ಡೆತ್ ಆಗಿರ್ತಾನೆ. ಇದರಿಂದ ಅವಳು ಮಾನಸಿಕವಾಗಿ ತುಂಬ ಡಿಸ್ಟರ್ಬ್ ಆಗಿರ್ತಾಳೆ. ಹೀಗೆ ಮನೇಲೇ ಇದ್ದರೆ ಮತ್ತೆ ಖಿನ್ನತೆಗೆ ಒಳಗಾಗ್ತೀನಿ ಅಂತ ಯಾವುದಾದ್ರೂ ಸುಂದರವಾಗಿರೋ ಜಾಗಕ್ಕೆ ಹೋಗ್ತಾ ಇರ್ತಾಳೆ. ಹೀಗೆ ಡ್ರೈವ್ನ ಎಂಜಾಯ್ ಮಾಡ್ತಾ ಹೀಗೆ ಹೈವೇಯಲ್ಲಿ ಹೋಗ್ತಾ ಇರುವಾಗ ಒಂದು ಬ್ಲ್ಯಾಕ್ ಕಲರ್ ಕಾರ್ ಜೆಸಿಕಾನೇ ಫಾಲೋ ಮಾಡ್ತಾ ಇರುತ್ತೆ. ಜೆಸಿಕಾಗೆ ಮಿರರಲ್ಲಿ ಯಾರೋ ನನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಆಗ ಅವನೇನು ಮಾಡ್ತಾನೆ, ಕಾರ್ನ ಸ್ವಲ್ಪ ಸ್ಪೀಡ್ ಮಾಡಿ ಓವರ್ಟೇಕ್ ಮಾಡಿ ಮುಂದೆ ಬಂದುಬಿಡ್ತಾನೆ. ಸರಿ, ಏನು ಮಾಡೋಕ್ಕಾಗುತ್ತೆ, ನಿಧಾನಕ್ಕೆ ಹೋಗೋಣ ಅಂತ ಜೆಸಿಕಾನ ಸುಮ್ಮನೆ ಆಗ್ತಾಳೆ. ಆದರೆ ಅವನು ಮುಂದೆನೂ ಹೋಗ್ತಿರಲ್ಲ, ಇವಳಿಗೆ ಹಿಂದೆ ಬರೋಕ್ಕೂ ಬಿಡ್ತಿರಲ್ಲ. ಒಳ್ಳೆ ಕಾಟ ಆಯ್ತಲ್ಲ ಇವಂದು ಅಂತ ಮುಂದೆ ನೋಡಿದಾಗ ಜೆಸಿಕಾಳ ಮುಂದೆ ಕಡೆನೇ ಒಂದು ಟ್ರಕ್ ಕೂಡ ಸ್ಪೀಡಾಗಿ ಬರ್ತಾ ಇರುತ್ತೆ. ಇದನ್ನು ನೋಡಿ ಅವಳು ತುಂಬಾ ಗಾಬರಿ ಆಗಿಬಿಟ್ಟು ಅವನ ಕಡೆನೇ ನೋಡ್ತಾಳೆ. ಅವನು ಸ್ವಲ್ಪ ಸತಾಯಿಸ್ಬಿಟ್ಟು ಗಾಡಿನ ಹಿಂದೆ ತಗೊಳ್ತಾನೆ. ತಕ್ಷಣ ಜೆಸಿಕಾ ಗಾಡಿನ ಸೈಡಿಗೆ ತಗೊಂಡು ಜೀವ ಕಾಪಾಡ್ಕೊಳ್ತಾಳೆ. ಹೀಗೆ ಸುಮ್ಮನೆ ಹೋಗ್ತಿರುವಾಗ ಹಿಂದೆಯಿಂದ ಹಾರ್ನ್ ಹೊಡಿತಾ ಇರ್ತಾನೆ. ಆದರೆ ಈ ಸಲ ಜೆಸಿಕಾ ಅವನಿಗೆ ಮುಂದೆ ಬರೋಕ್ಕೆ ಬಿಡದೆ ತುಂಬ ವೇಗವಾಗಿ ಗಾಡಿ ಓಡಿಸ್ತಾಳೆ. ಆಗ ಅವನು ಅಲ್ಲೇ ಪಕ್ಕದಲ್ಲೇ ಒಂದು ದಾರಿ ಇರುತ್ತೆ, ಅಲ್ಲಿ ಹೋಗ್ತಾನೆ. ಅವನು ಅಲ್ಲಿ ಹೋಗಿದ್ದನ್ನ ನೋಡಿ ಜೆಸಿಕಾ ಕಾರ್ನ ನಿಲ್ಲಿಸ್ಬಿಟ್ಟು ನಿಧಾನಕ್ಕೆ ಉಸಿರಾಡ್ತಾಳೆ. ಹೀಗೆ ಫ್ಯೂಯಲ್ ಸ್ಟೇಷನ್ಗೆ ಬರ್ತಾಳೆ. ಆದರೆ ರಾತ್ರಿ ಆಗಿಬಿಟ್ಟಿರುತ್ತೆ. ಹಾಗೆ ಫ್ಯೂಯಲ್ನ ವೆಹಿಕಲ್ಗೆ ಹಾಕಿ ತನ್ನ ತಂದೆ ಜೊತೆ ಮಾತಾಡ್ತಿರುವಾಗ ಮತ್ತೆ ಅದೇ ಬ್ಲ್ಯಾಕ್ ಕಾರ್ನ ನೋಡ್ತಾಳೆ. ತಕ್ಷಣ ಏನು ಮಾಡೋದು ಅಂತ ಗೊತ್ತಾಗದೆ ಅಲ್ಲೇ ಇದ್ದ ಒಂದು ಹೋಟೆಲಲ್ಲಿ ಸ್ಟೇ ಆಗ್ತಾಳೆ. ಹಾಗೆ ತನ್ನ ಹಸ್ಬೆಂಡ್ನ ಫೋಟೋ ನೋಡಿ ಮತ್ತೆ ಎಮೋಷನ್ ಆಗ್ತಾಳೆ. ಹಾಗೆ ಬೆಳಿಗ್ಗೆ ಎದ್ಬಿಟ್ಟು ಮತ್ತೆ ಕಾರ್ ತಗೊಂಡು ಹೋಗ್ತಾ ಇರುವಾಗ ಆಗ ಒಬ್ಬ ಬಂದು ನನ್ನ ಹೆಸರು ಸ್ಯಾಮ್, ನಾನು ಯಾರು ಅಂತ ಗೊತ್ತಾಯ್ತಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಇಲ್ಲ ಅಂತಾಳೆ. ಆಗ ಸ್ಯಾಮ್ ಅದೇ ನನ್ನ ಕಾರ್ ಎಂದಾಗ ಜೆಸಿಕಾಗೆ ಬ್ಲ್ಯಾಕ್ ಕಾರಲ್ಲಿ ಕಿರಿಕಿರಿ ಮಾಡ್ತಾ ಇದ್ದಿದ್ದು ಇವನೇ ಅಂತ ಗೊತ್ತಾಗಿ ಅಲ್ಲಿಂದ ಹೋಗ್ತಾಳೆ. ಹೀಗೆ ಕಾಡಲ್ಲಿ ಹೋಗ್ತಾ ಇರುವಾಗ ಮತ್ತೆ ಅದೇ ಸ್ಯಾಮ್ ಕಾರ್ನ ರೋಡ್ ಮಧ್ಯೆ ನಿಲ್ಲಿಸಿ ಈ ಸಲ ಒಂದು ಕೈ ಇಲ್ಲದೆ ಇರೋರ ಥರ ನಿಂತ್ಕೊಂಡಿರ್ತಾನೆ. ಆಗ ಜೆಸಿಕಾ ಇವನೇನೋ ಹೊಸ ನಾಟಕ ಶುರು ಮಾಡಿದ್ದಾನೆ ಅಂದ್ಕೊಂಡಾಗ ಹತ್ತಿರ ಬಂದು ನನ್ನ ಕಾರ್ ಇಂಜಿನ್ ಕೆಟ್ಟು ಹೋಗಿದೆ, ಬಂದು ಸಹಾಯ ಮಾಡು ಅಂತ ಹೇಳ್ತಾನೆ. ಆಗ ಜೆಸಿಕಾ ಇವನಿಗೆ ಸಹಾಯ ಮಾಡದೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಆ ದಿನ ರಾತ್ರಿ ಜೆಸಿಕಾ ಒಂದು ಜಾಗದಲ್ಲಿ ಕಾರ್ ನಿಲ್ಲಿಸಿ ಅವ್ರ ತಾಯಿ ಜೊತೆ ಫೋನಲ್ಲಿ ಮಾತಾಡ್ತಿರುವಾಗ ಅದೇ ಜಾಗಕ್ಕೆ ಮತ್ತೆ ಸ್ಯಾಮ್ ಬರ್ತಾ ಇರೋದನ್ನ ನೋಡಿ ತಕ್ಷಣ ಅಲ್ಲಿಂದ ಕಾರ್ ಹೊತ್ಕೊಂಡು ಹೊರಡ್ತಾ ಇರುವಾಗ ಹತ್ತಿರ ಬಂದು ಹೆದರಿಸ್ಬಿಡ್ತಾನೆ. ಆಗ ಜೆಸಿಕಾ ಇನ್ನಷ್ಟು ಗಾಬರಿಯಾಗಿ ತಕ್ಷಣ ಅಲ್ಲಿಂದ ಜಾಗ ಖಾಲಿ ಮಾಡ್ತಾಳೆ. ಹೀಗೆ ಕಾಡಿನ ಮಧ್ಯೆ ಹೋಗ್ತಾ ಇರುವಾಗ ಮತ್ತೆ ಅದೇ ಬ್ಲ್ಯಾಕ್ ಕಾರ್ ಫಾಲೋ ಮಾಡ್ತಾ ಇರೋದಾಗಿ ಎಮರ್ಜೆನ್ಸಿ ಸೆಂಟರ್ಗೆ ಕಾಲ್ ಮಾಡಿ ನನ್ನನ್ನು ರಕ್ಷಿಸುವಂತೆ ಹೇಳ್ತಾಳೆ. ಆಗ ಆ ಕಾರ್ ಮುಂದೆ ಹೋದಾಗ ಇದು ಅವನ ಕಾರ್ ಅಲ್ಲ ಅಂದ್ಕೊಂಡು ಏನು ಸಮಸ್ಯೆ ಇಲ್ಲ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ. ಹೀಗೆ ಸ್ವಲ್ಪ ಮುಂದೆ ಬಂದ ಮೇಲೆ ಕಾರ್ನ ಟೈರ್ ಪಂಚರ್ ಆಗುತ್ತೆ. ಆಗ ದೂರದಲ್ಲೇ ಒಂದು ಕಾರ್ ಬರ್ತಾ ಇರೋದನ್ನ ನೋಡಿ ಇದು ಆ ಸ್ಯಾಮ್ನ ಕಾರೇ ಇರ್ಬೋದು ಅಂದ್ಕೊಂಡು ಕಾರ್ಗೆ ಫಿಕ್ಸ್ ಮಾಡಿರೋ ಟೈರ್ನ ರಿಮೂವ್ ಮಾಡಿ ಕಾರ್ ಅಲ್ಲಿಂದ ಹೊರಡೋದಕ್ಕೆ ನೋಡ್ತಾಳೆ. ಆ್ಯಕ್ಚುಲಿ ಅದು ಜೆಸಿಕಾ ಗೆಸ್ ಮಾಡಿದಂಗೆ ಸ್ಯಾಮ್ನ ಕಾರೇ ಆಗಿರುತ್ತೆ. ಆಗ ಸ್ಯಾಮ್ ತನ್ನ ಕೈಯಲ್ಲಿದ್ದ ಕಬ್ಬಿಣದ ರಾಡಿಂದ ಜೆಸಿಕಾ ಇದ್ದ ಕಾರ್ ಗ್ಲಾಸಿಗೆ ಹೊಡೆದು ಪುಡಿ ಪುಡಿ ಮಾಡಿಬಿಡ್ತಾನೆ. ಹಾಗೆ ಕಾರ್ ಒಳಗೆ ನುಗ್ಗಿದ ಸ್ಯಾಮ್ ಅವಳಿಗೆ ಅತಿಯಾಗಿ ಹೊಡೆದು ಮೂರ್ಛೆ ಆಗೋ ರೀತಿ ಇಂಜೆಕ್ಷನ್ ಕೊಡ್ತಾನೆ. ಬೆಳಿಗ್ಗೆ ಎದ್ದು ನೋಡಿದಾಗ ಅವಳನ್ನು ಒಂದು ಬೇಸ್ಮೆಂಟಲ್ಲಿ ಕೂಡ ಹಾಕಿ ಎಲ್ಲ ಹೋಗಿರ್ತಾನೆ. ಆದರೆ ಸ್ಯಾಮ್ ಅರ್ಜೆಂಟಲ್ಲಿ ಅವಳನ್ನು ಕೂಡ ಹಾಕಿ ಹೋಗುವಾಗ ಕೀನ ಡೋರ್ ಕೀ ಹೋಲಲ್ಲೇ ಬಿಟ್ಟು ಹೋಗಿರ್ತಾನೆ. ಹಾಗೆ ಕಷ್ಟಪಟ್ಟು ಆ ಕೀನ ಕೆಳಗೆ ಬೀಳಿಸ್ಬಿಟ್ಟು ಬೇಸ್ಮೆಂಟ್ ಡೋರ್ನ ಓಪನ್ ಮಾಡಿ ಅಲ್ಲಿಂದ ಹೋಗ್ತಾ ಇರುವಾಗ ಸ್ಯಾಮ್ ಒಳಗೆ ಬರ್ತಾ ಇರೋದು ಕಾಣಿಸುತ್ತೆ. ಆಗ ಅಲ್ಲೇ ಇದ್ದ ಒಂದು ರೂಮಲ್ಲಿ ಹೋಗಿ ಲಾಕ್ ಆಗ್ತಾಳೆ. ಆಗ ಸ್ಯಾಮ್ ಅಲ್ಲಿ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇರುವಾಗ ಒಂದು ವಿಷಯ ಅಂತ ಅವಳಿಗೆ ಕನ್ಫರ್ಮ್ ಆಗುತ್ತೆ. ಈ ಸ್ಯಾಮ್ ಅವ್ರ ಹೆಂಡತಿಗೆ ತುಂಬ ಹೆದರ್ತಾ ಇರ್ತಾನೆ. ಅವರಿಗೆ ಬಿಸ್ನೆಸ್ ಟ್ರಿಪ್ಪಿಗೆ ಬಂದಿದ್ದೀನಿ ಅಂತ ಸುಳ್ಳು ಹೇಳಿ ಕಾಡಿಗೆ ಬಂದು ಒಂಟಿ ಮಹಿಳೆಯರನ್ನ ಟಾರ್ಚರ್ ಮಾಡಿ ಕೊಂದು ಸೈಕೋ ಆಗಿರ್ತಾನೆ. ಆಗ ಸ್ಯಾಮ್ ಎದ್ದು ಒಳಗಡೆ ಹೋಗ್ತಾನೆ. ಆಗ ಜೆಸಿಕಾ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಆ ಮನೆ ಕಾಡಲ್ಲಿದ್ದ ಕಾರಣ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗದೆ ಅಲ್ಲೇ ಇದ್ದ ನದಿಗೆ ಹಾರಿಬಿಡ್ತಾಳೆ. ನದಿಯ ನೀರು ರಭಸವಾಗಿ ಹರಿತಿರೋದ್ರಿಂದ ಇವಳು ಬದುಕೋದೇ ಡೌಟು ಅಂತ ಅಂದ್ಕೊಂಡು ಸುಮ್ಮನೆ ಇರ್ತಾನೆ. ಆದರೆ ಜೆಸಿಕಾ ಬದುಕಿ ಅಲ್ಲಿಂದ ಅವನಿದ್ದ ಜಾಗದಿಂದ ತುಂಬ ದೂರ ಹೋಗಿರ್ತಾಳೆ. ಕಷ್ಟಪಟ್ಟು ಹೇಳಕ್ಕಾಗದೆ ಅಲ್ಲೇ ಇದ್ದ ಕೋಲಿಂದ ಊರ್ಗೋಲ್ ಮಾಡಿಕೊಂಡು ನಡೀತಾ ಇರ್ತಾಳೆ. ಆಗ ಅಲ್ಲಿ ಏನೋ ಶಬ್ದ ಆಗುತ್ತೆ. ಆಗ ಜೆಸಿಕಾ ಅಲ್ಲೇ ಮರದಲ್ಲಿ ಬಚ್ಚಿಟ್ಕೊಂಡಿರ್ತಾಳೆ. ಶಬ್ದ ಬಂದ ಕಡೆ ಕೋಲ್ ಬೀಸಿದಾಗ ಅವಳಿಗೆ ಗೊತ್ತಾಗುತ್ತೆ ಅದು ಸ್ಯಾಮ್ ಅಲ್ಲ, ಪಕ್ಕದ ಹಳ್ಳಿಯಿಂದ ಬೇಟೆಗೆ ಬಂದಿರೋ ರಾಬರ್ಟ್ ಅನ್ನೋ ವ್ಯಕ್ತಿ ಅಂತ.
ಈಗ ಜೆಸಿಕಾ ನಡೆದ ವಿಷಯ ಹೇಳಿ ಹೆಲ್ಪ್ ಕೇಳ್ತಾಳೆ. ಆಗ ಪೊಲೀಸ್ ಅವರಿಗೆ ಫೋನ್ ಮಾಡಲಿಕ್ಕೆ ಮೊಬೈಲ್ ಕೂಡ ಕೇಳ್ತಾಳೆ. ಕೋಲಿಂದ ಜೋರಾಗಿ ಹೊಡೆದಿದ್ರಿಂದ ಅಜ್ಜನ ಫೋನ್ ಒಡೆದೋಗಿರುತ್ತೆ. ಆಗ ಆ ಅಜ್ಜ ಅವಳ ಕಾಲು ಗಾಯ ಆಗಿರೋದನ್ನ ನೋಡಿ ನಡೆಯೋದಕ್ಕೆ ಶೂ, ತಿನ್ನೋದಕ್ಕೆ ಸ್ಯಾಂಡ್ವಿಚ್, ಕುಡಿಯೋದಕ್ಕೆ ನೀರನ್ನು ಕೊಡ್ತಾನೆ. ಹೀಗೆ ಆ ಅಜ್ಜ ಜೆಸಿಕಾನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇರುವಾಗ ರಸ್ತೆ ಮಧ್ಯೆ ಒಂದು ದೊಡ್ಡ ಮರ ಬಿದ್ದಿರುತ್ತೆ. ಆಗ ಅವರು ಇಬ್ಬರು ಆ ಮರನ ಪಕ್ಕಕ್ಕೆ ಸರಿಸಲು ನೋಡ್ತಾರೆ, ಟ್ರೈ ಕೂಡ ಮಾಡ್ತಾರೆ. ಆಗ ಜೆಸಿಕಾನ ಹುಡುಕ್ತಿದ್ದ ಸ್ಯಾಮ್ ಅಲ್ಲಿಗೆ ಬಂದು ಒಂದು ಸುಳ್ಳು ಕತೆ ಹೇಳ್ತಾನೆ. ಅದೇನೆಂದರೆ, ಜೆಸಿಕಾ ನನ್ನ ತಂಗಿ, ಇವಳಿಗೆ ಸ್ವಲ್ಪ ಮೆಂಟಲ್ ಹೆಲ್ತ್ ಇಶ್ಯೂ ಇರೋದ್ರಿಂದ ಆಗಾಗ ಮನೆಯಿಂದ ತಪ್ಪಿಸ್ಕೊಂಡು ಬೇರೆಯವರಿಗೆ ಸುಳ್ಳು ಕತೆ ಹೇಳ್ತಾ ತಿರುಗಾಡ್ತಿರ್ತಾಳೆ ಅಂತ. ಪ್ರತಿ ಸಲ ನಾನು ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ, ಈಗಲೂ ಕೂಡ ಪೊಲೀಸ್ ಜೊತೆನೇ ಮಾತಾಡ್ತಾ ಇದ್ದೆ ಅಂತ ಸುಳ್ಳು ಹೇಳ್ತಾನೆ. ಈ ಕಡೆ ರಾಬರ್ಟ್ ಅಜ್ಜಂಗೆ ಇವರಲ್ಲಿ ಯಾರು ನಿಜ ಹೇಳ್ತಾ ಇದ್ದಾರೆ, ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಒಂದು ಗೊತ್ತಾಗಲ್ಲ. ಆಗ ಜೆಸಿಕಾ ಹೀಗೆ ಹೇಳ್ತಾಳೆ, ಒಂದು ವೇಳೆ ನಾನು ಅವನ ತಂಗಿನೇ ಆಗಿದ್ದರೆ ಮೊಬೈಲಲ್ಲಿ ಪೊಲೀಸ್ಗೆ ಕಾಲ್ ಮಾಡಿದ್ದ ಕಾಲ್ ಹಿಸ್ಟ್ರಿ ತೋರ್ಸಕ್ಕೆ ಹೇಳಿ ಅಂತ. ಆಗ ಅಜ್ಜ ನಿನ್ನ ಫೋನ್ ಕೊಡು ಅಂತ ಕೇಳ್ತಾನೆ. ಇದರಿಂದ ಕೋಪ ಮಾಡಿಕೊಂಡು ಸಿಕ್ಕಾಕೊಳ್ತೀನಿ ಅಂದ್ಕೊಂಡ ಸ್ಯಾಮ್ ಅಜ್ಜನ ಹತ್ರ ಇದ್ದಿದ್ದ ಗನ್ ಇಸ್ಕೊಂಡು ಅವನಿಗೆ ಸರಿಯಾಗಿ ಹೊಡೆದು ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಇದನ್ನು ನೋಡಿ ಜೆಸಿಕಾ ದಿಕ್ಕಾಪಾಲಾಗಿರ್ತಾಳೆ. ಅಂದರೆ ಅವಳು ಅಲ್ಲಿಂದ ತುಂಬ ದೂರ ಇದ್ದ ಫಾರೆಸ್ಟ್ಗೆ ಬಂದಿರ್ತಾಳೆ. ಒಂದು ಗುಹೆ ಹತ್ರ ಅಡ್ಕೊಬಿಟ್ಟು ಒಂದು ಇಡೀ ರಾತ್ರಿ ಅಲ್ಲೇ ಸ್ಪೆಂಡ್ ಆಗ್ತಾಳೆ. ಆಗ ಅವನು ಮತ್ತೆ ಬರ್ತೀನಿ ನೋಡ್ತಿರೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಹಾಗೆ ಬೆಳಿಗ್ಗೆ ಎಚ್ಚರವಾಗಿ ಕಾಡಲ್ಲಿ ನಡ್ಕೊಂಡು ಬರ್ತಾ ಇರುವಾಗ ಸ್ಯಾಮ್ನ ಕಾರು ನೋಡಿ ಅಲ್ಲೇ ನಿಂತ್ಕೊತಾಳೆ. ಹಿಂದಿನ ದಿನ ಕೊಲೆ ಮಾಡಿದ್ದ ಆ ಅಜ್ಜನ ಡೆಡ್ ಬಾಡಿನ ಒಂದು ಜಾಗದಲ್ಲಿ ಹೂತು ಹಾಕಕ್ಕೆ ಬಂದಿರ್ತಾನೆ. ಆಗ ಜೆಸಿಕಾ ಇಂಥ ಸಮಯನ ಯೂಸ್ ಮಾಡಿಕೊಂಡು ಅಲ್ಲಿಂದ ಕಾರ್ ತಗೊಂಡು ಹೋಗೋಣ ಅಂತ ನೋಡ್ತಾಳೆ. ಆದರೆ ಕಾರ್ ಕೀ ಅವಳಿಗೆ ಸಿಗೋದೇ ಇಲ್ಲ. ಈ ಕಡೆ ಸ್ಯಾಮ್ ಆ ಅಜ್ಜನ ಬಾಡಿನ ಹೂತಾಕಿ ಕಾರ್ ಹತ್ರ ಬರ್ತಾ ಇರೋದನ್ನ ನೋಡಿದ ಜೆಸಿಕಾ ಭಯದಿಂದ ಅವನ ಫೋನ್ನ ತಗೊಂಡು ಕಾರ್ನ ಬ್ಯಾಕ್ ಸೀಟಲ್ಲಿ ಹೈಡ್ ಆಗ್ತಾಳೆ. ಜೆಸಿಕಾ ತನ್ನ ಕಾರಲ್ಲಿ ಇರೋದು ಗೊತ್ತಿಲ್ಲದೆ ಸ್ಯಾಮ್ ತನ್ನ ಮನೆ ಕಡೆ ಹೊರಡ್ತಾನೆ. ಆಗ ಜೆಸಿಕಾ ಪೊಲೀಸ್ಗೆ ಫೋನ್ ಮಾಡಿ ನನ್ನನ್ನು ರಕ್ಷಿಸುವಂತೆ, ಹಾಗೆ ನನ್ನ ನಂಬರ್ನ ಟ್ರ್ಯಾಕ್ ಮಾಡಿ ಅಂತ ಸಾಫ್ಟ್ ವಾಯ್ಸಲ್ಲಿ ಹೇಳ್ತಾಳೆ. ಹಾಗೆ ಕಾರ್ ಬ್ಯಾಕ್ ಸೀಟಲ್ಲಿ ಯಾರೋ ಇದ್ದಾರೆ ಅಂತ ಸ್ಯಾಮಿಗೆ ಅನುಮಾನ ಬರುತ್ತೆ. ತಕ್ಷಣ ಜೆಸಿಕಾ ಅಲ್ಲೇ ಇದ್ದ ಒಂದು ಕಬ್ಬಿಣದ ರಾಡಿಂದ ಅವನ ತಲೆಗೆ ಬಲವಾಗಿ ಹೊಡಿತಾಳೆ. ಇದರಿಂದ ಕಾರ್ ಕಂಟ್ರೋಲಿಗೆ ಸಿಗದೆ ಕ್ರ್ಯಾಶ್ ಆಗುತ್ತೆ. ಹಾಗೆ ಜೆಸಿಕಾ ಮತ್ತೆ ಎದ್ದು ಓಡ್ತಾ ಒಂದು ಪ್ಲೇಸಿಗೆ ಬರ್ತಾಳೆ. ಇತ್ತ ಸ್ಯಾಮ್ ತನ್ನ ಕಾರಿಂದ ಹೇಗೋ ಹೊರಗೆ ಬರ್ತಾನೆ. ಈಗ ಜೆಸಿಕಾ ತನ್ನ ಕೈಯಲ್ಲಿದ್ದ ಸ್ಯಾಮ್ನ ಮೊಬೈಲಿಂದ ಅವನ ವೈಫಿಗೆ ಫೋನ್ ಮಾಡಿ ನಿನ್ನ ಗಂಡ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಾ ಅಂತ ಕೇಳ್ತಾಳೆ. ಆಗ ಸ್ಯಾಮ್ನ ಹೆಂಡತಿ ನನ್ನ ಗಂಡ ಬಿಸ್ನೆಸ್ ಟ್ರಿಪ್ಪಿಗೋಸ್ಕರ ಕ್ಯಾಲಿಫೋರ್ನಿಯಾದಲ್ಲಿದ್ದಾರೆ ಅಂದಾಗ ಜೆಸಿಕಾ ಇಲ್ಲ, ನಿನ್ನ ಗಂಡ ಒಬ್ಬ ಕಿಡ್ನಾಪರ್ ಹಾಗೂ ಮರ್ಡರರ್, ನಿನ್ನ ಗಂಡನ ಜೊತೆ ನೀನು ಮಾತಾಡಬೇಕಾ ಅಂತ ಸ್ಯಾಮ್ ಹತ್ರ ಮೊಬೈಲ್ನ ಹಣಿತಾಳೆ. ನನ್ನ ಎಲ್ಲ ಕೃತ್ಯಗಳು ನನ್ನ ವೈಫಿಗೆ ಹೇಳಿದ್ದಕ್ಕೆ ತುಂಬ ಸಿಟ್ಟು ಬಂದು ಜೆಸಿಕಾ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾನೆ. ಆದರೆ ಜೆಸಿಕಾ ಕೂಡ ಧೈರ್ಯದಿಂದ ಫೈಟ್ ಮಾಡಿ ತನ್ನ ಹತ್ರ ಇದ್ದಿದ್ದ ರಾಡಿಂದ ಅವನ ಹೊಟ್ಟೆಗೆ ಚುಚ್ಚಿ ಸಾಯಿಸ್ತಾಳೆ. ಆಗ ಜೆಸಿಕಾಳನ್ನು ಕಾಪಾಡಬೇಕು ಅಂತ ಹೆಲಿಕಾಪ್ಟರಲ್ಲಿ ಪೊಲೀಸರು ಬಂದು ಜೆಸಿಕಾಳನ್ನು ಸೇವ್ ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ತುಂಬ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.